ಖಮೇನಿ ಹತ್ಯೆಯ ಬಳಿಕ ಹೆಚ್ಚಾಯಿತು ಇರಾನ್ನ ರೋಷಾವೇಶ. ಇಸ್ರೇಲ್ ಪ್ರಧಾನಿ ಕಚೇರಿ ಮೇಲೇನೆ ಕ್ಷಿಪಣಿ ದಾಳಿ. ಸೌದಿಯಲ್ಲಿ ತೈಲ ಘಟಕ ಟಾರ್ಗೆಟ್ ಮಾಡಿದ ಇರಾನ್ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತಿದ್ದಾರೆ ಟ್ರಂಪ್. ಆದರೆ ಮಾತುಕತೆ ಇಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅತ್ತ ಇರಾನ್ನ ಪರಮಾಣು ನೆಲೆಗಳ ಮೇಲೇನೆ ದಾಳಿಯನ್ನು ನಡೆಸೋದಕ್ಕೆ ಮುಂದಾಯ್ತಾ ಅಮೆರಿಕ? ಈ ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಖಮೇನಿ ಹತ್ಯೆ ಬಳಿಕ ಇರಾನ್ ರೋಷಾವೇಶ ಜೋರಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮುಂದುವರೆದಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಕ್ಷಿಪಣಿ ದಾಳಿಯಲ್ಲಿ ಇಸ್ರೇಲ್ ಪ್ರಧಾನಿ ಕಚೇರಿ ಸಿಲುಕಿಕೊಂಡಿದೆ. ನೆತನ್ಯಾಹು ಕಚೇರಿ ಮೇಲೆ ದಾಳಿ ನಡೆಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಆದರೆ ಇಸ್ರೇಲ್ ಪ್ರಧಾನಿ ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ನ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿದಾಗಿ ಗೊತ್ತಾಗಿದೆ. ಇರಾನ್ನಲ್ಲಿರುವ ಪರಮಾಣು ನೆಲೆಗಳಿಂದ ವಿಕಿರಣ ಸೋರಿಕೆಯ ಶಂಕೆ ವ್ಯಕ್ತವಾಗಿದೆ. ಆದರೆ ವಿಕಿರಣ ಸೋರಿಕೆ ಬಗ್ಗೆ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಯಾವುದೇ ಪರಮಾಣು ಘಟಕಗಳು ಹಾನಿಗೊಳಗಾಗಿರುವ ಬಗ್ಗೆ ಯಾವುದೇ ಸೂಚನೆ ಇಲ್ಲ ಅಂತ ವಿಶ್ವಸಂಸ್ಥೆಯ ಪರಮಾಣು ಕಾವಲು ಸಂಸ್ಥೆಯ ಮುಖ್ಯಸ್ಥ ರಾಫೆಲ್ ಗ್ರೋಸಿ ಹೇಳಿದ್ದಾರೆ. ಇರಾನಿನ ಪರಮಾಣು ನಿಯಂತ್ರಕ ಅಧಿಕಾರಿಗಳನ್ನ ಸಂಪರ್ಕಿಸುವ ಪ್ರಯತ್ನಗಳು ಮುಂದುವರೆದಿವೆ. ಇಲ್ಲಿಯವರೆಗೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಕುವೈತ್ನಲ್ಲಿ ಇರಾನ್ ಅಬ್ಬರಿಸಿದೆ. ಅಮೆರಿಕದ ವಾಯುನೆಲೆ ಯುದ್ಧ ವಿಮಾನಗಳ ಮೇಲೆ ದಾಳಿ ನಡೆದಿದೆ. ಅಮೆರಿಕದ 3ನೇ ಫೈಟರ್ ಜೆಟ್ ಅನ್ನು ಇರಾನ್ ಹೊಡೆದುರುಳಿಸಿದೆ. ಕುವೈತ್ನಲ್ಲಿರುವ ಅಮೆರಿಕ ಮಿಲಿಟರಿ ಕ್ಯಾಂಪ್, ಕಚೇರಿಗಳ ಮೇಲೂ ನಿರಂತರ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ ನಡೆಸಿದ ದಾಳಿಯಿಂದ ಗುಪ್ತಚರ ಇಲಾಖೆಯ ಉಪಸಚಿವ ಸೇರಿದಂತೆ 3 ಗುಪ್ತಚರ ಅಧಿಕಾರಿಗಳು ಸಾವನ್ನಪ್ಪಿರುವುದಾಗಿ ವರದಿಗಳು ತಿಳಿಸಿವೆ. ಸೌದಿ ಅರೇಬಿಯಾದ ಪ್ರಮುಖ ಶಕ್ತಿ ಕೇಂದ್ರವಾದ ರಾಸ್ ತನುರಾದಲ್ಲಿರುವ ಸೌದಿ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕವನ್ನು ಇರಾನ್ ಟಾರ್ಗೆಟ್ ಮಾಡಿದೆ. 136 ಡ್ರೋನ್ ಮೂಲಕ ಸೋಮವಾರ ಮುಂಜಾನೆ ತೈಲ ಘಟಕದ ಮೇಲೆ ದಾಳಿ ನಡೆಸಿದೆ. ದಾಳಿಯಿಂದಾಗಿ ಸಣ್ಣ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಸಂಸ್ಕರಣಾಗಾರವನ್ನ ಸೋಮವಾರ ಬೆಳಗ್ಗೆ ಮುಚ್ಚಲಾಗಿದೆ. ಒಂದು ಸಣ್ಣ ಬೆಂಕಿ ಕಾಣಿಸಿಕೊಂಡ ಕಾರಣ ತ್ವರಿತವಾಗಿ ಹತೋಟಿಗೆ ತರಲಾಗಿದೆ. ಮೂಲಗಳನ್ನು ಉಲ್ಲೇಖಿಸಿ ಎಕ್ಸ್ನಲ್ಲಿ ಸೆಮಾಫೋರ್ ವರದಿಗಾರ ಹೇಳಿದ್ರು. ವಿಶ್ವದ ಅತಿ ದೊಡ್ಡ ಸಂಸ್ಕರಣಾಗಾರದಲ್ಲಿ ಯಾವುದೇ ಸಾವು ನೋವುಗಳು ಅಥವಾ ದೊಡ್ಡ ಹಾನಿ ಸಂಭವಿಸಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ತೈಲ ಮುಚ್ಚಲಾಗಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಮುಂದುವರೆದಿದೆ. ಖಮೇನಿ ಹತ್ಯೆಗೆ ಪ್ರತಿಕಾರವಾಗಿ ಇಸ್ರೇಲ್ ಮೇಲೆ ಇರಾನ್ ಬೆಂಬಲಿತ ಬಂಡುಕೋರ ಸಂಘಟನೆ ಹಿಜ್ಬುಲ್ಲಾ ಕ್ಷಿಪಣಿ ದಾಳಿ ನಡೆಸ್ತಾ ಇದೆ. ಹಿಜ್ಬುಲ್ಲಾ ಕ್ಷಿಪಣಿ ತೆರೆದ ಪ್ರದೇಶಗಳಲ್ಲಿ ಬಿದ್ದು ನಾಶವಾಗಿದ್ದು ಯಾವುದೇ ಪ್ರಾಣಹಾನಿಯಾಗಿಲ್ಲ ಅಂತ ಇಸ್ರೇಲ್ ಸೇನೆಯಿಂದ ಮಾಹಿತಿ ನೀಡಿದೆ. ಉತ್ತರ ಇಸ್ರೇಲ್ನ ಹಲವಾರು ಪ್ರದೇಶಗಳಲ್ಲಿ ಡ್ರೋನ್ ಎಚ್ಚರಿಕೆಗಳು ಕೇಳಿಬರ್ತಾ ಇವೆ. ಇಸ್ರೇಲ್ ದಾಳಿಯಲ್ಲಿ ಹಿಜ್ಬುಲ್ಲಾದ ಉನ್ನತ ನಾಯಕ ಮೊಹಮ್ಮದ್ ರಾದ್ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳಾಗಿದೆ. ಹಿಜ್ಬುಲ್ಲಾ ವಿರುದ್ಧ ಪ್ರತಿದಾಳಿಗೆ ಸಿದ್ಧವಾದ ಇಸ್ರೇಲ್ ಪೂರ್ವ ಮತ್ತು ದಕ್ಷಿಣ ಲೆಬನಾನ್ನ ಸುಮಾರು 50 ಹಳ್ಳಿಗಳ ಜನರನ್ನ ಸ್ಥಳಾಂತರಿಸುವಂತೆ ಇಸ್ರೇಲಿ ಸೇನೆ ಒತ್ತಾಯಿಸಿದೆ. ಇಸ್ರೇಲಿ ಸೇನೆಯು ನಾಗರಿಕರು ತಮ್ಮ ಮನೆಗಳನ್ನು ತೆರವುಗೊಳಿಸಿ ಹಳ್ಳಿಗಳಿಂದ ಕನಿಷ್ಠ 1000 ಮೀಟರ್ ದೂರದಲ್ಲಿರುವ ತೆರೆದ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಿದೆ. ಇಸ್ರೇಲ್ನ ನಾಗರಿಕರಿಗೂ ಮನೆಯಿಂದ ಹೊರಬಾರದಂತೆ ಸೂಚನೆ ನೀಡಲಾಗಿದೆ. ಇನ್ನು ಅಮೆರಿಕದ ವಿರುದ್ಧ ಇರಾನ್ ಪ್ರತಿದಾಳಿ ನಡೆಸಿ ಅದರ ಮಿಲಿಟರಿ ನೆಲೆಗಳ ಮೇಲೆ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಧ್ವಂಸಗೊಳಿಸಿದೆ. ಇರಾನ್ ಅಮೆರಿಕ ಮೇಲೆ ಸೇಡಿನ ದಾಳಿಯನ್ನ ಮುಂದುವರೆಸಿದೆ. ಕುವೈತ್ ಮೇಲೆ ಇರಾನ್ ನಡೆಸಿದ ದಾಳಿಯಲ್ಲಿ ಅಮೆರಿಕದ ಫೈಟರ್ ಜೆಟ್ F-15 ಧ್ವಂಸವಾಗಿದೆ. F-15 ಅನ್ನ ಇರಾನ್ ಪತನಗೊಳಿಸಿದೆ. ಆದರೆ ಫೈಟರ್ ಜೆಟ್ನಿಂದ ಪೈಲಟ್ ಜಿಗಿದಿದ್ದಾನೆ. ಪೈಲಟ್ ಬದುಕುಳಿದಿದ್ದಾನೆ. ಅಲ್ಲದೆ ಮಿಲಿಟರಿ ನೆಲೆಗಳ ಮೇಲಿನ ದಾಳಿಯಲ್ಲಿ ಅಮೆರಿಕದ 560 ಸೈನಿಕರು ಹತರಾಗಿದ್ದಾರೆ ಅಂತ ಇರಾನ್ ತಿಳಿಸಿದೆ. 500ಕ್ಕೂ ಅಧಿಕ ಅಮೆರಿಕ ಸೈನಿಕರನ್ನ ಕೊಂದಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಕುವೈತ್ನಲ್ಲಿರುವ ಅಮೆರಿಕ ನೆಲೆ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಬಹರೇನ್ನಲ್ಲಿರುವಂತಹ ಅಮೆರಿಕದ ನೆಲೆಯ ಮೇಲೆ ಡ್ರೋನ್ ದಾಳಿಯಲ್ಲಿ ಭಾರೀ ಹಾನಿಯಾಗಿದೆ. ಅಮೆರಿಕದ ಯುದ್ಧ ನೌಕೆ ಅಬ್ರಹಾಂ ಲಿಂಕನ್ ಮೇಲೆ 4 ಕ್ಷಿಪಣಿಗಳು ದಾಳಿ ಮಾಡಲಾಗಿದೆ. ಎಲ್ಲಾ ದಾಳಿಗಳಲ್ಲಿ ಅಮೆರಿಕದ 560 ಸೈನಿಕರು ಸಾವಿಗೀಡಾಗಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಆದರೆ ಅಮೆರಿಕ ಮಾತ್ರ ಇಲ್ಲಿಯವರೆಗೆ ಕೇವಲ 3 ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದಾರೆ, 5 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಿದೆ. ಇರಾನ್ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಲಿಂಕನ್ ಅನ್ನ ಹೊಡೆದಿದೆ ಅಂತ ಹೇಳಿಕೊಂಡ್ರೂ ಯುಎಸ್ ಸೇನೆಯು ಇರಾನ್ನ ಕ್ಷಿಪಣಿಗಳು ಹತ್ತಿರ ಬರಲಿಲ್ಲ ಅಂತ ಪ್ರತಿಪಾದಿಸಿದೆ. ಇರಾನ್ ದೇಶದ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿ ನಡೆಸಿ ಇಂದಿಗೆ 3ನೇ ದಿನ. ಆದರೆ ಕ್ಷಣಕ್ಕೂ ಇರಾನ್ ಮೇಲೆ ಅಮೆರಿಕ ತೀವ್ರ ದಾಳಿಯನ್ನ ನಡೆಸ್ತಾ ಇದೆ. 2 ಬಾರಿ ಟ್ರಂಪ್ ಹತ್ಯೆಗೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಸಂಚು ರೂಪಿಸಿದ್ದು ಅದು ವಿಫಲವಾಗಿದೆ.
ಆದರೆ ನನ್ನ ಹತ್ಯೆಗೂ ಮುನ್ನ ನಾನೇ ಕೊಂದಿದ್ದೇನೆ ಅಂತ ಟ್ರಂಪ್ ಖಮೇನಿಯ ಹತ್ಯೆ ಸಂಚನ್ನ ವಿವರಿಸಿದ್ದಾರೆ. ಇದೇ ವೇಳೆ ಇರಾನ್ ವಿರುದ್ಧ ತಿಂಗಳುಗಳ ಕಾಲ ಮಿಲಿಟರಿ ಕಾರ್ಯಾಚರಣೆ ಮುಂದುವರಿಯಬಹುದು ಅಂತ ಖಾಸಗಿ ಸಂದರ್ಶನವೊಂದರಲ್ಲಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ದೊಡ್ಡ ದೇಶವಾಗಿರುವುದರಿಂದ ಕಾರ್ಯಾಚರಣೆಗೆ 4 ವಾರಗಳು ಅಥವಾ ಅದಕ್ಕಿಂತಲೂ ಕಡಿಮೆ ಅವಧಿ ತೆಗೆದುಕೊಳ್ಳಬಹುದು. ನಮ್ಮ ಉದ್ದೇಶಗಳು ಸಂಪೂರ್ಣವಾಗಿ ಸಾಧಿಸುವವರೆಗೆ ಯುದ್ಧ ಕಾರ್ಯಾಚರಣೆಗಳು ಪೂರ್ಣ ಬಲದಿಂದ ಮುಂದುವರಿಯುತ್ತವೆ ಅಂತ ಎಚ್ಚರಿಸಿದ್ದಾರೆ. ಇರಾನಿಯನ್ನರ ಜೊತೆಗೆ ಮುಂದಿನ ಮಾತುಕತೆಗಳಿಗೆ ನಾವು ಸಿದ್ಧ ಅಂತಲೂ ತಿಳಿಸಿದ್ದಾರೆ. ಇರಾನಿಯರೊಂದಿಗೆ ಮುಂದಿನ ಹಂತದ ಮಾತುಕತೆಗಳಿಗೆ ತಾವು ಮುಕ್ತರಾಗಿದ್ದೇವೆ. ಅವರು ಮಾತನಾಡಲು ಬಯಸುತ್ತಿದ್ದಾರೆ. ಆದರೆ ನಾನು ಅವರಿಗೆ ನೀವು ಕಳೆದ ವಾರವೇ ಮಾತುಕತೆಗೆ ಬರಬೇಕಿತ್ತು, ಈ ವಾರ ಅಲ್ಲ ಅಂತ ತಿಳಿಸಿದ್ದೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಒಂದೆಡೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾತುಕತೆಗೆ ಸಿದ್ಧ ಎಂಬ ಸಂದೇಶ ನೀಡಿದರೆ, ಇತ್ತ ಇರಾನ್ ಅಮೆರಿಕ ಜೊತೆಗೆ ಯಾವುದೇ ಮಾತುಕತೆ ಇಲ್ಲ ಅಂತ ಇರಾನ್ನ ಭದ್ರತಾ ಮುಖ್ಯಸ್ಥ ಮತ್ತು ದೇಶದ ಮಾಜಿ ಸುಪ್ರೀಂ ಲೀಡರ್ನ ಸಲಹೆಗಾರ ಅಲಿ ಲಾರಿಜಾನಿ ಸ್ಪಷ್ಟಪಡಿಸಿದ್ದಾರೆ. ಇರಾನ್ ತಾತ್ಕಾಲಿಕ ನಾಯಕತ್ವ ಮಂಡಳಿಯ 2ನೆಯ ಸಭೆಯಲ್ಲಿ ಭಾಗಿಯಾಗಿದ್ದ ಇರಾನ್ನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್, ನ್ಯಾಯಾಂಗ ಮುಖ್ಯಸ್ಥ ಘೋಲಂ ಹುಸೈನ್, ಮೊಹಸಿನ್ ಎಜೈ ಮತ್ತು ಅಲಿರೇಜಾ ಅರಾಫಿ ಮುಂದಿನ ಕಾರ್ಯಾಚರಣೆ, ಇರಾನ್ ನಿಲುವುಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಮೆರಿಕದ ಮಾತುಕತೆಯನ್ನ ಇರಾನ್ ಸಾರಾಸಗಟಾಗಿ ತಳ್ಳಿಹಾಕಿದ್ದು ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಎನ್ನುವ ಸಂದೇಶವನ್ನ ಸಾರಿದ್ದು, ಮುಂದಿನ ಹಲವು ದಿನಗಳ ಕಾಲ ಈ ಯುದ್ಧದ ಸ್ಥಿತಿ ಮುಂದುವರಿಯಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇದೇ ವೇಳೆ ಕತಾರ್ನಲ್ಲಿ ಇರಾನ್ ಆತ್ಮಾಹುತಿ ಬಾಂಬ್ ದಾಳಿ ನಡೆಸುವ ಶಂಕೆ ಇದೆ ಅಂತ ಅಮೆರಿಕ ಎಚ್ಚರಿಕೆ ನೀಡಿದೆ. ಅಲ್ಲದೆ ಇರಾನ್ನ ತೆಹರಾನ್ ಮೇಲೆ ದಾಳಿ ನಡೆಸಿರುವ ಇಸ್ರೇಲ್ ಮತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ ಕವಿದಿದೆ. ಆಕಾಶದಿಂದ ಕ್ಷಿಪಣಿಗಳು ಬೆಂಕಿ ಮಳೆ ಸುರಿಸ್ತಾ ಇವೆ. ಎಲ್ಲೆಡೆ ಬೆಂಕಿ ಜ್ವಾಲೆ ದಗದಗಿಸ್ತಾ ಇದೆ. ಮಹಾಯುದ್ಧದ ಕಾರ್ಮೋಡ ಮತ್ತೆ ಮಡುಗಟ್ಟುತ್ತಿದೆ. 40 ವರ್ಷಗಳ ಕಾಲ ಇರಾನ್ನನ್ನ ತನ್ನ ಬೆರಳ ತುದಿಯಲ್ಲಿ ನಿಯಂತ್ರಿಸುತ್ತಾ ಮಧ್ಯಪ್ರಾಚ್ಯದಲ್ಲಿ ಶಕ್ತಿಶಾಲಿ ನಾಯಕನಾಗಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿಯ ಯುಗಾಂತ್ಯವಾಗಿದೆ. ಆದರೆ ಅಮೆರಿಕ ಇಸ್ರೇಲ್ ದಾಳಿ ಖಂಡಿಸಿ ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರ ಆರಂಭಿಸಿದೆ. ಶತ್ರುಗಳನ್ನ ಸರ್ವನಾಶ ಮಾಡ್ತೀವಿ ಅಂತ ಪ್ರತಿಜ್ಞೆಯನ್ನ ಮಾಡಿ ಇಸ್ರೇಲ್ನ ನಗರಗಳು, ಅಮೆರಿಕ ಏರ್ಬೇಸ್ಗಳಾದ ದೋಹಾ, ಕತಾರ್, ಕುವೈತ್, ಯುಎಇ, ಬಹರೇನ್ ಸೇರಿದಂತೆ 14 ದೇಶಗಳ ಮೇಲೆ ಇರಾನ್ ಪ್ರತ್ಯಕ್ಷ ಮತ್ತು ಪರೋಕ್ಷ ದಾಳಿಗಳನ್ನು ನಡೆಸ್ತಾ ಇದೆ. ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿಯ ನಾಯಕರು ಇರಾನ್ನ ಕ್ಷಿಪಣಿ ದಾಳಿಯನ್ನ ವಿವೇಚನಾ ರಹಿತ ಅಂತ ಕರೆದಿದ್ದಾರೆ. ಜಂಟಿ ಹೇಳಿಕೆಯಲ್ಲಿ 3 ದೇಶಗಳ ನಾಯಕರು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಕುರಿತು ಯುಎಸ್ ಮತ್ತು ಮಿತ್ರ ರಾಷ್ಟ್ರಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಒಪ್ಪಿಕೊಂಡಿರುವುದಾಗಿ ಹೇಳಿದ್ದಾರೆ. ಯುಕೆ ಪ್ರಧಾನಿ ಸರ್ ಕೀರ್ ಸ್ಟಾರ್ಮರ್ ಅವರು ಇರಾನ್ ಕ್ಷಿಪಣಿಗಳ ವಿರುದ್ಧ ರಕ್ಷಣಾತ್ಮಕ ದಾಳಿಗೆ ಬ್ರಿಟಿಷ್ ನೆಲೆಗಳನ್ನು ಬಳಸಲು ಯುನೈಟೆಡ್ ಸ್ಟೇಟ್ಸ್ಗೆ ಅನುಮತಿ ನೀಡಿರುವುದಾಗಿ ವಿಡಿಯೋ ಸಂದೇಶವನ್ನು ಪೋಸ್ಟ್ ಮಾಡಿದ್ದಾರೆ. ಕತಾರ್ ಕಡೆಗೆ ಹೋಗುತ್ತಿದ್ದ ಇರಾನಿನ ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ.